ಸ್ನೇಹಿತರೆ, ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ? ಇದೇ ಮೊದಲನೇ ಬಾರಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಥವಾ ಕರ್ನಾಟಕದಿಂದ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ? ಜಾಗ್ರತೆ, ಈ ವಿಡಿಯೋ ನಿಮ್ಮ ಅವೇರ್ನೆಸ್ ಗಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಹೋದ್ಸಲ ಇದೇ ತಪ್ಪನ್ನ ತುಂಬಾ ಜನ ಮಾಡಿದ್ರು. ಆ ಒಂದು ಕಾರಣದಿಂದ ಈ ಸಲ ಹೊಸ ವಿದ್ಯಾರ್ಥಿಗಳು ಕರ್ನಾಟಕದವರು ಈ ತಪ್ಪನ್ನ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಜಾಗೃತಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ತಾಳ್ಮೆಯಿಂದ ಈ ವಿಡಿಯೋನ ನೋಡಿ ಸ್ನೇಹಿತರೆ. ನಾನು ನಿಮ್ಮ ನಾರಾಯಣ್ ಸರ್ ನಿಮಗೆ ಈ ವಿಡಿಯೋಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗಾಗಲೇ ನಿಮ್ಗೆಲ್ಲರಿಗೂ ಈ ಮಾಹಿತಿ ತಲುಪಿರ್ತತಿ. ಏನಂತಂದ್ರೆ 31/1/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ 22,195 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ 18ರಿಂದ 33 ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 18,000 ಬೇಸಿಕ್ ಪೇ ಇರ್ತತಿ. ಲೆವೆಲ್ 1 ನ ಹುದ್ದೆ ಇದಾಗಿರುತ್ತೆ ಸ್ನೇಹಿತರೆ, ಅಥವಾ ಗ್ರೂಪ್ ಡಿ ಹುದ್ದೆ ಅಂತ ನಾವ್ ಇದನ್ನ ಕರಿತೀವಿ. ಈಗ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇರ್ತೀರಾ. ಅದರಲ್ಲೂ ಹೊಸ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕ್ತಾ ಇದ್ರ. ಖಂಡಿತವಾಗಿಯೂ ಈ ಒಂದು ಮಾಹಿತಿಯನ್ನ ಕರ್ನಾಟಕದ ವಿದ್ಯಾರ್ಥಿಗಳು ತಿಳಿದುಕೊಳ್ಳಲಾರದೆ ನೀವು ಹೋಗಿ ಯಾವುದೋ ಜೋನ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಆಗೋದು ತುಂಬಾ ಕಡಿಮೆ ಸ್ನೇಹಿತರೆ. ಆದ್ದರಿಂದ ನೀವು ಅಪ್ಲಿಕೇಶನ್ ಹಾಕುವಂತ ಜೋನ್ ನ ವೇಕೆನ್ಸಿ ಎಷ್ಟಿದಾವೆ, ಯಾವ ಜೋನ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋಗಿ. ಅದರಲ್ಲೂ ಕರ್ನಾಟಕದ ವಿದ್ಯಾರ್ಥಿಗಳು ಈ ಒಂದು ನಿರ್ಧಾರದಲ್ಲಿ ಎಡುವಂತ ಸಂಭವ ಜಾಸ್ತಿ ಇರ್ತತಿ. ಆದ್ದರಿಂದ ಕರ್ನಾಟಕದ ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮಗೆ ಡೇ ಬೈ ಡೇ ಏನಂತಂದ್ರೆ ಒಂದು ಅಪ್ಡೇಟ್ ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಜಾಯಿನ್ ಆಗಿ. ಅದರ ಜೊತೆಗೆ ನಿಮಗೆ ನಮ್ಮ ಫೇಸ್ಬುಕ್ ಲಿಂಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆನ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ ಗ್ರೂಪ್ ಡಿ ಯ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ, ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ತುಂಬಾ ಜನ ಏನ್ ಮಾಡ್ತಾರಂತಂದ್ರ ಅಪ್ಲಿಕೇಶನ್ ಹಾಕುವಾಗ ಹೋಗುವಾಗ ಏನ್ ಕಂಪ್ಯೂಟರ್ ಸೆಂಟರ್ ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ. ಅವರು ತುಂಬಾ ವಿಚಾರ ಮಾಡುದಿಲ್ಲ. ಯಾವುದೋ ಒಂದ್ ಜೋನ್ಗೆ ನೀವು ಕರ್ನಾಟಕದವ್ರಂದ್ರೆ ಕರ್ನಾಟಕದ ಜೋನ್ ಏನಿರುತ್ತೆ ಹುಬ್ಳಿ ಅಥವಾ ಬೆಂಗಳೂರಿಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿಬಿಡ್ತಾರೆ. ಈ ತರ ಹೋದ ವರ್ಷನೂ ತುಂಬಾ ಜನಕ್ಕಾಗಿದೆ. ನಾನು ತುಂಬಾ ಜನ ಕೇಳಿದ್ರೆ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದೀರಾ ಅಂತ ಹೇಳಿ. ಸರ್ ನಾನು ಬೆಂಗಳೂರು ಹಾಕಿದೀನಿ, ನಾನು ಹುಬ್ಳಿ ಹಾಕಿದೀನಿ, ಬೆಂಗಳೂರು ಹಾಕಿದೀನಿ, ಹುಬ್ಳಿ ಹಾಕಿದೀನಿ ಅಂತ ಹೇಳ್ತಾರೆ. ನೀವು ಒಂದ್ಸಲ ಅವ್ರು ಕೇಳಿದ್ರೆ ಬೆಂಗಳೂರಲ್ಲಿ ಅಥವಾ ಹುಬ್ಳಿಯಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ಗೊತ್ತಾ ಅಂತ ಹೇಳಿ, ಅವ್ರ ಹತ್ರ ಉತ್ತರನೇ ಇಲ್ಲ. ಯಾಕಂದ್ರೆ ಸ್ನೇಹಿತರೆ, ಹೋದ್ಸಲ ಅಪ್ಲಿಕೇಶನ್ ಹೋಗಿದ್ದು ವೇಕೆನ್ಸಿಗಳು ಎಷ್ಟಿದ್ದು 500 ಚಿಲ್ಲರೆ ವೇಕೆನ್ಸಿಗಳು ಬೆಂಗಳೂರಲ್ಲಿ ಅವೈಲೇಬಲ್ ಇದ್ದು. ಆ ಒಂದು ನಿಟ್ಟಿನಲ್ಲಿ ಈ ಸಲ ಕರ್ನಾಟಕದ ವಿದ್ಯಾರ್ಥಿಗಳು ನೀವು ಯಾವ ಜೋನಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಅಥವಾ ಒಂದ್ ವೇಳೆ ನೀವೇನಾದ್ರೂ ಹುಬ್ಳಿ ಜೋನ್ಗೆ ಅಥವಾ ಹುಬ್ಳಿ RRC ಗೆ ಅಥವಾ ಬೆಂಗಳೂರು ಜೋನ್ಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ದೆ ಆತಂದ್ರ ಈ ವರ್ಷ ನಿಮ್ಮ ಸೆಲೆಕ್ಷನ್ ಆಗೋದು ಖಂಡಿತ ಡೌಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸ್ನೇಹಿತರೆ, ನಿಮಗೆ ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇದು ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ
ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಒಂದ್ಸಲ ಹುಬ್ಳಿ ಅಂತ ಕೊಡ್ತಾರೆ, ಒಂದ್ಸಲ ಬೆಂಗಳೂರು ಅಂತ ಕೊಡ್ತಾರೆ. ಎರಡೂ ಒಂದೇ, ಹುಬ್ಳಿ RRC ಬರುತ್ತೆ, ಬೆಂಗಳೂರು RRB ಬರುತ್ತೆ. ಎರಡೂ ಅದ್ರೂ ಒಂದೇ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಹುಬ್ಳಿಯಲ್ಲಿ ಕಾಲ್ಫರ್ಮ್ ಆಗಿರುವಂತ ಈ ವರ್ಷದ ಅಂದ್ರೆ ಏನು 2026 ಬಿಡದಾರಲ್ಲ, ಇದರ ವೇಕೆನ್ಸಿಗಳು ಎಷ್ಟಿದಾವೆ ಅಂತ ಹೇಳಿ ನೀವೆಲ್ಲರೂ ಒಂದ್ಸಲ ಕಣ್ಣನ್ನ ತೆಗೆದು ನೋಡ್ಬಿಡ್ರಿ. ಇಲ್ಲೇ ಕೊಡದ ನಿಮಗ್ 13,958 ಎಲ್ಲಾ ಕೂಡ್ಸಿದ್ರೆ ಎಷ್ಟು ವೇಕೆನ್ಸಿ ಆಗುತ್ತೆ? 90 ವೇಕೆನ್ಸಿ ಆಗುತ್ತೆ. ಈಗ ನೀವ ಡಿಸೈಡ್ ಮಾಡ್ರಿ, ಬೆಂಗಳೂರಿಗೆ ಅಥವಾ ಹುಬ್ಳಿಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ? ಇಲ್ಲ ಸರ್ ನಾನು ಇಲ್ಲೇ ಅಪ್ಲಿಕೇಶನ್ ಹಾಕ್ತೀನಿ, ನಾನು 100% ಎಫೆಕ್ಟ್ ಹಾಕ್ತೀನಿ, ಟಾಪ್ ಅಲ್ಲಿ ಎಕ್ಸಾಮ್ ಬರ್ದು ಪಾಸ್ ಆಗ್ತೇನೆ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ನೀವು ಅಪ್ಲಿಕೇಶನ್ ಹಾಕಿ ಬರೀರಿ. ಆದ್ರೆ ದಯವಿಟ್ಟು ಯಾರು ಮೊದಲನೇ ಸಾರಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರೋ ಅವರು ಖಂಡಿತವಾಗಿಯೂ ಹುಬ್ಳಿಯನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ 90 ವೇಕೆನ್ಸಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಹೋಗ್ತವೆ. ಈ ಒಂದು ಕಾಂಪಿಟೇಷನ್ ಅಲ್ಲಿ ಮೊದಲನೇ ಸಾರಿ ಎಕ್ಸಾಮ್ ಬರೆಯೋರು ಸೆಲೆಕ್ಷನ್ ಆಗೋದು ತುಂಬಾ ಕಷ್ಟ ಆಗ್ತದೆ ಸ್ನೇಹಿತರೆ. ಯಾಕಂದ್ರೆ ನೀವು ಹೋದ ನೋಡಿರ್ಬೋದು 1 ಕೋಟಿಗೂ ಹೆಚ್ಚು ಅಪ್ಲಿಕೇಶನ್ ಹೋಗಿದಾವೆ. ಈ ಸಲನು ನಿಯರ್ 1 ಕೋಟಿ ಅಥವಾ ಕೋಟಿಯನ್ನ ಕ್ರಾಸ್ ಮಾಡುವಂತ ಸಂದರ್ಭ ಇರ್ತೈತಿ. ದಯವಿಟ್ಟು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರು ಅವರು ಹುಬ್ಬಳ್ಳಿಯ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ. ಯಾಕಂದ್ರೆ ಇರೋದ ಕೇವಲ 90 ಹುದ್ದೆಗಳು, ಕೇವಲ 90 ಹುದ್ದೆಗಳು ಮಾತ್ರ ಇರುವುದರಿಂದ ಸ್ವಲ್ಪ ವಿಚಾರ ಮಾಡಿ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಈ ವಿಡಿಯೋ ನಿಮ್ಮ ಜಾಗೃತಿಗಾಗಿ ಮಾಡ್ತಾ ಇದ್ದೀರಿ. ನೀವೇನೋ ಒಂದು ಕನಸನ್ನ ಇಟ್ಕೊಂಡು ಆಸೆನ ಇಟ್ಕೊಂಡು ನಾನು ಅಪ್ಲಿಕೇಶನ್ ಹಾಕಿದ್ರಿ ಅಂತ ಬರ್ತೀರಾ, ಆದ್ರೆ ಇಲ್ಲಿ ವೇಕೆನ್ಸಿ ಎಷ್ಟಿದಾವೆ ನಿಮ್ಗೆ ಗೊತ್ತಿರೋದಿಲ್ಲ. ನೀವು ಹೋಗಿ ಎಕ್ಸಾಮ್ ಅಲ್ಲಿ ಬರೆದು ನಿಮ್ದು 60 ಆದ್ರೂ 65 ಆದ್ರೂ ಏನ್ ಮಾಡ್ಲಿಕ್ಕೆ ಆಗತ್ತೆ? ಇಲ್ಲಿ ನೋಡ್ರಿ, ನೀವು ಬೆರಳೆಣಿಕೆ ಎಷ್ಟು ಅಸ್ಟೆಂಟ್ ಬ್ರಿಡ್ಜ್ ಅಲ್ಲಿ ಕೇವಲ 13 ವೇಕೆನ್ಸಿ ಇದಾವೆ, CNW ಅಲ್ಲಿ 9 ಇದಾವೆ, ಟ್ರ್ಯಾಕ್ ಮೇಂಟೈನರ್ ಅಲ್ಲಿ 58 ಇದಾವೆ, ಪಾಯಿಂಟ್ಸ್ ಮನ್ ಅಲ್ಲಿ 10 ವೇಕೆನ್ಸಿ ಇದಾವೆ. ಇಷ್ಟೊಂದು ಕಡಿಮೆ ವೇಕೆನ್ಸಿಯಲ್ಲಿ ನೀವು ಸೆಲೆಕ್ಟ್ ಆಗಕ್ಕೆ ಸಾಧ್ಯನಾ? ನೀವೇ ವಿಚಾರ ಮಾಡಿ ಸ್ನೇಹಿತರೆ. ದಯವಿಟ್ಟು ಯಾರು ಈ ವಿಡಿಯೋನ ನೋಡ್ತಾ ಇದ್ರು, ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮೊದಲನೇ ಸಾರಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರು ಅಥವಾ ಗೊತ್ತಿಲ್ಲಾರ್ದೆ ಇದರ ಬಗ್ಗೆ ಅವೇರ್ನೆಸ್ ಇಲ್ಲಾರ್ದೆ ಕಂಪ್ಯೂಟರ್ ಶಾಪಿಗೆ ಹೋಗಿ ಸರ್ ನಂದು ಒಂದು ಅಪ್ಲಿಕೇಶನ್ ಹಾಕಿ ಅಂತ ಯಾರು ಹೇಳ್ತಾರೋ ಅಂತವ್ರಿಗೆ ಈ ಒಂದು ವಿಡಿಯೋನ ಕಳಿಸಿ ಅವರನ್ನ ಜಾಗೃತ ಮಾಡಿ. ಆದಷ್ಟು ಹುಬ್ಳಿಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅವರಲ್ಲಿ ಹೇಳಿ. ಯಾಕಂದ್ರೆ ಸೆಲೆಕ್ಷನ್ ಆಗೋದು ತುಂಬಾ ಕಡಿಮೆ ಸ್ನೇಹಿತರೆ. 90 ಹುದ್ದೆಯಲ್ಲಿ ನೀವು ಫೈಟ್ ಮಾಡ್ತೀನಿ, ನನ್ನಲ್ಲಿ ಆ ಎಬಿಲಿಟಿ ಇದೆ, ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಖಂಡಿತವಾಗಿಯೂ ಅಪ್ಲಿಕೇಶನ್ ಹಾಕಿ. ಇಲ್ಲ ನಾನು ಮೊದಲನೇ ಸಾರಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ನಿಮ್ ಏನಾದ್ರೂ ಡೌಟ್ ಅಲ್ಲಿ ಇದ್ರೆ ಖಂಡಿತವಾಗಿಯೂ ಏನಂತಂದ್ರೆ ಹುಬ್ಳಿಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಯಾಕಂದ್ರೆ ನನ್ನ ರಿಕ್ವೆಸ್ಟ್ ಇದು. ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಈ ತಪ್ಪನ್ನ ಮಾಡ್ತಾರೆ. ಹೋದ್ಸಲ ತುಂಬಾ ಜನ ಗೊತ್ತಿಲ್ಲಾರ್ದೆ ಎಷ್ಟು ವೇಕೆನ್ಸಿ ಇದಾವೆ ಬೆಂಗಳೂರಲ್ಲಿ ಅಂತ ಗೊತ್ತಿಲ್ಲಾರ್ದೆ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿ ತುಂಬಾ ಸಫರ್ ಆಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಪ್ರಾರಂಭದಲ್ಲೇ ನಾನು ಈ ವಿಡಿಯೋವನ್ನ ಮಾಡಿ ನಿಮಗೆ ಒಂದು ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದೀನಿ. ಬೆಂಗಳೂರು ಅಥವಾ ಹುಬ್ಳಿಯಲ್ಲಿ ತುಂಬಾ ಕಡಿಮೆ ವೇಕೆನ್ಸಿ ಇದಾವೆ. ಇಲ್ಲಿ ನೀವು ಕೆಟಗರಿಯಲ್ಲಿ 11 ಕೆಟಗರಿ ಕರೆದಿದ್ದಾರೆ ಅಂದ್ರೆ ಅವೈಲಬಲ್ ಇರುವುದು ಕೇವಲ 4 ಕೆಟಗರಿಯಲ್ಲಿ ಮಾತ್ರ ವೇಕೆನ್ಸಿ ಏನಂದ್ರೆ ಹುಬ್ಳಿಯಲ್ಲಿ ಅವೈಲಬಲ್ ಇದಾವೆ. ಬೇರೆ ಕೆಟಗರಿ ನೀವು ಅಪ್ಲೈ ಮಾಡಿದ್ರು ಅದೇನ್ ಬರೋದಿಲ್ಲ, ನಿಮ್ ರೆಫರೆನ್ಸ್ ಅನ್ನ ತಗೊಳ್ಳೋದಿಲ್ಲ. ಆದ್ದರಿಂದ ಸ್ನೇಹಿತರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರ ದಯವಿಟ್ಟು ಆದಷ್ಟು ಹುಬ್ಳಿಯನ್ನ ಅವಾಯ್ಡ್ ಮಾಡಿ. ಸರ್ ಹಾಗಾದ್ರೆ ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕ್ಬೇಕು, ಯಾವ್ದು ಸೇಫ್ ಜೋನ್ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೋ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ ಸೇಫ್ ಜೋನ್ ಅಂತ ಒಂದು ಕಮೆಂಟ್ ಅನ್ನ ಮಾಡಿ. ನಿಮ್ಮ ಕಮೆಂಟ್ ಗೆ ನಾನು ಏನಂತಂದ್ರೆ ಮುಂದಿನ ವಿಡಿಯೋದಲ್ಲಿ ಯಾರು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಈ ವರ್ಷ ಯಾವುದು ಸೇಫ್ ಜೋನ್ ಆಗ್ಬೋದು, ಯಾವ ಜೋನ್ ನಲ್ಲಿ ಕಡಿಮೆ ಕಟ್ ಆಫ್ ನಿಂದಿರಬಹುದು, ಮತ್ತೆ ವೇಕೆನ್ಸಿ ಎಲ್ಲಿ ಜಾಸ್ತಿ ಇದಾವೆ, ಆಮೇಲೆ ಯಾವುದು ಕೆಟಗರಿ ವೈಸ್ ವೇಕೆನ್ಸಿ ಇದಾವೆ, ಎಲ್ಲ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅಲ್ಲಿವರೆಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮೊದಲನೇ ಬಾರಿಗೆ ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರೋ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಅಪ್ಲಿಕೇಶನ್ ತಲುಪಿ. ಯಾಕಂತಂದ್ರೆ ತುಂಬಾ ಜನ ಗೊತ್ತಿಲ್ಲಾರ್ದೆ ಅಪ್ಲಿಕೇಶನ್ ಹಾಕ್ತಾರೆ. ಸುಮ್ಮನೆ ಹೋಗಿ ಸೆಂಟ್ರಿಗೆ ಸರ್ ನಂದು ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು. ಅವರು ಗೊತ್ತಿದ್ದು ಸ್ವಲ್ಪ ಅನಲೈಸ್ ಮಾಡಿ ಬೇರೆ ಕಡೆ ಅಪ್ಲಿಕೇಶನ್ ಹಾಕಿದ್ರೆ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಈ ಒಂದು ಕಳಕಳಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ರಿಲೇಟಿವ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.